ನನಗೆ ಜೋಕರ್ ತರ ಕಾಣ್ತಾ ಇದೀಯ ನೀನು. ಹೌದಾ ಜ್ಯೋತಿ ಅಕ್ಕ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೇಮ್ ಜೋಕರೇ. ಹೌದಾ? ಇದಾದಪ್ಪ ಬ್ಯೂಟಿ. ಹಾಯ್ ಆಂಟಿ, ಡೈರಿ ಮಿಲ್ಕ್ ಒಂದು ಕೊಡಿ. ಆಂಟಿನಾ? ಹೌದು ಆಂಟಿ. ಇಲ್ಲೆಲ್ಲ ಡೈರಿ ಮಿಲ್ಕ್ ಮಾರೋದಿಲ್ಲ ಅಂಕಲ್. ವಾ ನಮ್ದೇನ ಒಳ್ಳೆ ಮೊಮ್ಮಗಳು ಏನು ಮಾತಾಡವನೆ? ಹಾಂ ದೋಸಾ ಹೇಳು ದೋಸ್ತ. ಆಂಟಿ ಮತ್ತೇನೇನಿದೆ ಆಂಟಿ? ಎದುರುಗಡೆ ಕಾಣಿಸ್ತಾ ಇಲ್ವಾ ಅಂಕಲ್? ಅಷ್ಟೇ ಅಂಕಲ್ ಇರೋದು ನಮ್ಮ ಅಂಗಡಿಯಲ್ಲಿ. ಅಯ್ಯೋ ಬಾಗುಲ ಇದೆ ಆಂಟಿ ಅಂಕಲ್ ಅಂತವ್ರೆ. ಇದಾಗಿದೆ ಬೊಮ್ಮನ ನಿಂತಿದ್ದಾವೆ ಕುಣಿತದೆ. ಲೇ ಬೊಮ್ಮೆ ಬಾಸು ಡಮ ಬಾಸ. ಆಂಟಿ ನಿಮ್ಮ ಮಗನ ಅವರು? ಅಯ್ಯೋ ಕತ್ತೆ ನಿನ್ಕೊಂಡು ಕಾಣಿಸಲ್ವಾ ಅವನ್ ನನ್ನ ತಮ್ಮ. ಓ ಹೌದಾ ಆಂಟಿ. ಓಕೆ ಆಂಟಿ. ಏಯ್ ಯಾರಿಗೋ ನೀನು ಆಂಟಿ ಅಂತ ಕರೀತಾ ಇದ್ದು? ನಿಂಗೆ ಬುದ್ಧಿ ಇಲ್ವೇನೋ? ನಿಮಗೆ ಆಂಟಿ, ನಿಮಗೆ. ಅಯ್ಯ ನೀವು ಬಾಗುಲ ಅದನ್ನ ಊರಿಗೆಲೆ ಅದೇಸೋ ಸೆಕೆಂಡ್ ಪಿ ಯು ಸಿ ಏನೋ ಓದ್ತಾರಂತೆ. ಪಂಡಿತರಲ್ಲ ಅವ್ರ ಅಕ್ಕನ ಮೊಮ್ಮಗಳು. ಆಂಟಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿ ಆಂಟಿ. ಏಯ್ ನಿಂಗೆ ಗೊತ್ತಾಗಲ್ವಾ? ಡೈರಿ ಮಿಲ್ಕ್ ಚಾಕ್ಲೇಟ್ ಇಲ್ಲ ಅಂತ ಹೇಳಿಲ್ವಾ ನಾನು ಅವಾಗಲೇ? ಸುಮ್ಮನೆ ಪದ ಬಂದು ತಲೆ ತಿಂತ ಇದೆಯಲ್ಲ. ಓ ಸಾರಿ ಆಂಟಿ, ಮತ್ತೆ ಬರ್ತೀನಿ ಆಂಟಿ. ಮತ್ತೆ ಬರಬೇಡ, ಬಾಯಿ ಮುಚ್ಕೊಂಡು ಹೋಗು. ಅಯ್ಯೋ ನಮ್ಮ ದೋಸ್ತ್ ಒಳ್ಳೆಯವನಮ್ಮ. 6 ಓದೋನಲ್ಲ 3 ಬಂದವನಲ್ಲ. ಒಳ್ಳೆಯವನು. ಒಬ್ಬರು ಸುದ್ದಿಗೆ ಹೋಗಲ್ಲ, ಒಬ್ಬರು ಪಸ್ತಾಪ್ ಹೋಗಲ್ಲ. ನನ್ನ ಹತ್ರ ಕೇಳ್ತಾ ಇದ್ದೀರಾ ಅಂಕಲ್? ಸುಮ್ಮನೆ ಹೇಳ್ತಾ ಇದ್ದಾರೆ ಆಂಟಿ ನಮ್ಮ ಅಂಕಲು. ಏನಾದರೂ ವ್ಯಾಪಾರ ಮಾಡ್ತೀರಾ ಅಂಗಡಿಯಲ್ಲಿ? ಇಲ್ಲ ಆಂಟಿ. ನಮಗೆ ಬೇಕಾಗಿದೆ ನಿಮ್ಮ ಅಂಗಡಿಗಿಲ್ಲಮ್ಮ. ಬರೀ 20 ಪಪ್ಪು ಮಾಡಿದ್ರು, ಕಾಯಿಬಿದ್ರು, ಕಾಯಿಪಪ್ಪು, ಈ ಮೈಗಾಗ ಸೋಪುಗಳು ಇಷ್ಟ ಇರೋದು. ಇಲ್ಲ ದೋಸೆ ನಡೆಯಲ್ಲ ಹೋಗೋಣ. ಇರು ದೋಸ್ತ, ಹುಡುಗಿ ಚೆನ್ನಾಗೋಳೆ. ಒಳ್ಳೆಯವನಪ್ಪ ಅದು. ಆಂಟಿ ಇನ್ನೇನು ಆಂಟಿ ಸಮಾಚಾರ? ಏಯ್ ಸಮಾಚಾರನೂ ಇಲ್ಲ, ಅನಾಚಾರನೂ ಇಲ್ಲ. ಬೇರೆ ಕಸ್ಟಮರ್ ಬರೋದಕ್ಕೆ ತೊಂದರೆ ಆಗುತ್ತೆ. ನೀವು ಇಲ್ಲಿಂದ ನಡೀರಿ, ಜಾಗ ಖಾಲಿ ಮಾಡಿ. ಯಾರಾದ್ರೂ ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ ಬರೋರ್ಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಓ ಹೌದಾ ಆಂಟಿ, ಸರಿ ಆಂಟಿ, ಆಮೇಲೆ ಬರ್ತೀನಿ ಆಂಟಿ. ದೋಸಾ ಇವನು ಕಪಿ ಆಂಟಿ ಅಂತ ಕರೀತಾನೆ. ನನ್ನನ್ನು ಆಂಟಿ ಅಂತ ಕರೀತಾನೆ ನೋಡಿ ಇವನು. ಮತ್ತೆ ಬರ್ಲಿ, ಇವನು ಗ್ರಾಚಾರ ಬಿಡಿಸ್ತೀನಿ. ಬಾಯ್ ಆಂಟಿ. ಬಾಯ್ ತಾತ. ಆಂಟಿ ಬಾಯ್. ಬಾಯ್ ತಾತ, ಮತ್ತೆ ಬರಬೇಡ ತಾತ. ಗೂಬೆ ನನ್ನ ಮಗನ್ ತಗೊಂಬಂತು. ಜೊತಿ ಏನ್ ರಾಜು ಅಂಕಲ್? ಅಂಕಲ್ಲ? ಹೌದು ಅಂಕಲ್ಲೇ. ಏಯ್ ಹೋಗುವ ಆ ಕಡೆ ಹೋಗುವ. ಅಂಗಡಿ ವ್ಯಾಪಾರ ಮಾಡೋರ್ಗೆಲ್ಲ ಯಾಕೋ ತೊಂದರೆ ಕೊಡ್ತೀಯಾ? ಏನ್ ಬೇಕು ರಾಜು ಅಂಕಲ್? ಜೊತಿ ಒಂದು ಸಿಗರೇಟ್ ಕೊಡು ಜೊತಿ. ಸಿಗರೇಟ್ ಇಲ್ಲ ಅಂಕಲ್, ಸಿಗರೇಟ್ ಬೀಡಿ ಎಲ್ಲ ಖಾಲಿ ಆಗಿದೆ. ನಮ್ಮ ತಾತ ಹೋಗಿದಾರೆ ತರಕ್ಕೆ. ಓ ಹೌದಾ? ನಿಮ್ಗೆ ಕೈ ಯಾಕಂಗಾಗಿದೆ ಅಂತ ಹೇಳಲಿಲ್ಲ ರಾಜು ಅಂಕಲ್. ಅಯ್ಯೋ ಅಂಕಲ್ ಅಂತ ಕರಿಬೇಡ ಜ್ಯೋತಿ. ರಾಜು ಅಂತ ಕರಿ ಸಾಕು. ರಾಜು? ನಮ್ಮಪ್ಪ ಏಜ್ ಆಗಿದೆ ನಿಮ್ಗೆ, ನಿಮ್ಮನ್ನ ರಾಜು ಅಂತ ಕರೀಲ ಅಂಕಲ್? ಅಯ್ಯೋ ನಿಮ್ಮ ಅಪ್ಪನ ವಯಸ್ಸೇನಾಗಿಲ್ಲ. ನಿಮ್ಮ ಅಪ್ಪನ ಮದುವೆ ಆದಾಗ ಇನ್ನ 1 ವರ್ಷದ ಮಗು. ಓ ಹಾಗೆ. ಜ್ಯೋತಿ. ಹೌದಾ, ಸರಿ ಅಂಕಲ್. ಬೀಡಿ ಸಿಗರೇಟ್ ತಂದ್ಮೇಲೆ ನಮ್ಮ ತಾತ ಆಮೇಲೆ ಬಂದು ತಗೊಂಡೋಗಿ. ಹೋಗಿ, ಈಗ ಬೇರೆ ವ್ಯಾಪಾರಕ್ಕೆ ಬರೋರಿಗೆಲ್ಲ ತೊಂದರೆ ಆಗುತ್ತೆ. ಸುಮ್ಮನೆ ಹಿಂಗೆ ಮಾತಾಡೋಣ ಅಂತ ಬಂದೆ ಜ್ಯೋತಿ. ದೊಡ್ಡ ಅಲ್ಲ ಅಲ್ಲಿಂದ ನೋಡ ಅವನು ಬಾಯಿಗಿಲ್ಲ ನೀನ. ಏನು ಹಂಗಣ ದೋಸ್ತ ಹೋಗಿ ಏನು ನುಲ್ಕೊಂಡು ಬರೋ ಮಾತಾಡೋಣಲ್ಲ ದೋಸ್ತ. ನುಲಿತಾವಣಂಗೆ ಹೋಗು. 15-16 ವರ್ಷದ ಹುಡುಗನಂಗೆ ನುಲಿತಾವಣೆ ನಿಂತಿದ್ದಾವೆ. ಹೋಗ ದೋಸ್ತ. ಇರು ದೋಸ್ತ, ಹೋಗ್ಬಿಟ್ಟು ಬಂದೇ ಬಿಡ್ತೀನಿ. ಹಾಯ್. ಹಲೋ. ಊಟ ಮಾಡ್ದಾ? ಊಟ ಆಯ್ತು, ನಂದಾಯ್ತು. ನಿಮ್ದಾಯ್ತಾ? ಆಯ್ತು. ಊಟ ಮಾಡಿಲ್ಲ ಅಂತಂದ್ರೆ ಹೇಳು, ದೋಸೆ ಇಡ್ಲಿನ ತಗೊಂಬರ್ತೀನಿ, ನಾನೇ ತಿನ್ನಿಸ್ತೀನಿ. ಇಲ್ಲ ಊಟ ಆಯ್ತು ನಂದು. ಬೇಡ ಊಟ. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನು ಇಲ್ಲ, ಎಲ್ಲ ನೀನೇ ಹೇಳ್ಬೇಕು. ನೀನೇ ಹೇಳ್ಬೇಕು. ಇಲ್ಲ ನೀನೇ ಹೇಳ್ಬೇಕು. ಅಯ್ಯೋ ಯಾರೋ ಒಬ್ರು ಹೇಳ್ತಾರಪ್ಪ, ಇದಕ್ಕೆ ಹಿಂಗಂತ ಇದ್ರೆ ನೀನು ಹೇಳು ಅಂತ. ಅಂಕಲ್, ನಮ್ಮಿಬ್ಬರ ಮಧ್ಯೆ ನೀವ್ಯಾಕೆ? ಮನೆಗೆ ಹೋಗಿ ಅಂಕಲ್, ಹೋಗಿ ಅಂಕಲ್ ಮನೆಗೆ. ಲೈ ನೀನವ ನಾನು ಹೋಗುವಂತಲಕ್ಕ. ಇಲ್ಲೇ ಇರೋದು ನಮ್ಮನೆ, ಇದು ನಮ್ಮೂರಾಗ ನಾನು ಎಲ್ಲಾನೇ ಇರ್ತೀನಿ. ನಿಂಕಕ್ಕ ನೀನ್ಯಾರ? ನೀನ್ಯಾರೋ? ರಾಜ, ನಾನು ದೋಸವನ. ನೀನು ಯಾರು ಅಂದಾಗ ಹೇಳ್ಬೇಕಾಗಿಲ್ಲ. ನಾನು ದೋಸವನ. ಹೌದು ನೀನ್ಯಾರ? ನಿನ್ನ ದೋಸ್ತ ಆದ್ರೆ ನೀನ್ಯಾರ? ಶಾನು ಬೋಗಳ ಅಳಿನು. ಅಳಿನಾದ್ರೆ ನಿಮ್ಮೂರಾಗ ನೀನಿರ್ಬೇಕು. ಇಲ್ಲಿ ಯಾಕೋ ಇದೆಯಾ? ಊರಲ್ಲಿ ನಿಮ್ಮ ಅಪ್ಪಂದೆಲ್ಲ ಹೋಗಲ್ಲ. ಹೋಗ, ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು. ಇಡೀ ಕರ್ನಾಟಕದಾಗ ಯಾವ ಊರಾಗ ಬೇಕಾದ್ರೂ ಬದುಕ್ಬೋದು. ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರ? ಜಾಗ ಖಾಲಿ ಮಾಡಿ ಇಲ್ಲಿಂದಲೇ. ಬಾಯಿ ಮುಚ್ಕೊಂಡು ಓದ್ತಾ ಇರ್ಬೇಕು ಇಬ್ರು. ವಾ ಏನು ಹೇಳಿದ್ ತಿನ್ನಾಗಿದ್ಯಾ? ಪಂಡಿದ್ರು ಬರ್ಲಿರು. ದೋಸ ಅಲ್ಲಿ ಬೇಟಿಲ್ಲ ಹೆಂಗಮ್ಮ ಇಲ್ಲ ಕೂತ್ಕೊಂಡೆ. ಪಂಡಿದ್ರು ಬರ್ಲಿ ಹೇಳ್ತೀನಿ ನಾನೇ. ಅವಳಿಗೆ ಒಂದೇ ಇಲ್ಲ, ಅವಳಿಗೆ ಆದ್ರೆ ಕಿಸ್ಕೊಂಡು ನುಲ್ಕೊಂಡು ಮಾತಾಡ್ದವನೆ ಅಂತ ಹೇಳ್ತೀನಿ. ದೋಸ ಬ್ಲಾಸ್ಟ್ ಆಗ್ಬಿಟ್ಟ. ಆದ ಅವ್ನು ಬ್ಲಾಸ್ಟ್. ಅವನೇ ಕಡಿಮೆ ನಮಗೆ. ಅವನು ಭಗವಾನ್ ಕೈಗಿದ್ಕೊಂಡಿದ್ರು. ಏನು ಆಡ್ಬೇಡ ಮಾತಾಡ. ಅಂಕಲ್, ಇಲ್ಲಿಂದ ಜಾಗ ಖಾಲಿ ಮಾಡು. ಆಂಟಿ, ನಾವೇನು ಇಲ್ಲೇ ಕೂತ್ಕೊಬೇಕು ಅಂತ ಬಂದಿಲ್ಲ. ಅವ್ನು ಬಂದು ನಿನ್ನ ಹತ್ರ ತಳ್ಳೆ ಮಾಡ್ತಾ ಇದ್ನಲ್ಲ, ಅದರಿಂದ ನೀನು ಕಾಪಾಡಬೇಕು ಅಂತ ಬಂದಿರೋದು. ಆಂಟಿ ಬಾಯಿ ಮುಚ್ಕೊಂಡು ಕೂತ್ಕೊ ಆಂಟಿ. ನಾನು ಅಷ್ಟೇ. ಅದು ನನಗೂ ಗೊತ್ತು. ಬಾಳ ದೋಸ ಇವಾಗಿನ ಕಾಲದಾಗ
ಸಾಕು ಸಪೋರ್ಟ್ ಮಾಡ್ಬೋದಾರೆ. ಹಾಂ ಬಾಯ್ ಆಂಟಿ, ಹುಷಾರಾಗಿರಿ ಆಂಟಿ. ಎಲ್ಲರೂ ಬಂದು ತೊಂದರೆ ಕೊಡ್ತಾರೆ ಆಂಟಿ. ಏಯ್ ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ, ಹೋಗೋ, ನನಗೆ ಗೊತ್ತು. ಅದಕ್ಕೆ ಅವ್ನು ಮಾತಾಡ್ತಾ ಇದ್ರು ಹಿಂಗುತ್ತಿದ್ದ ಮಂಗನಂಗೆ ಕೂತ್ಕೊಂಡಿದ್ದು. ತರಳೆ ಆದ್ರೂ ತುಂಬ ಮುದ್ದಾಗಿ ಮಾತಾಡ್ತಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ತರಳೆ. ಬಾಯ್ ಆಂಟಿ. ಏ ಹೋಗೋ. ಉಸಿರು ಬಂದದಲ್ಲ ಬೀಳ್ತಾವೆ ವೇಟ್ಗಳು. ನೋಡ ಎತ್ತಿ ಕೆಳಗೆ ಕುಕ್ಕೊಬಿಡ್ತೀನಿ. ನೆನ್ನೆ ಎಲ್ಲ ಮನೆಯಾಗ ಸಿಕ್ಕಾಕೊಂಡಿದ್ರೆ ಮನೆ ಕೆಳಗೆ ಕಚ್ಚಿಸ್ಕೊಂಬಂದಿದ್ಯಾ, ತಿರ್ಗಾ ಹೋಗ್ಬೇಕು ಅವ್ರ ಜೊತೆಗೆ ಅಂತೀಯಾ? ಲೈ ಬರ್ಬೇಕಾನೆ ಬೀಳ್ಬೇಕಾ ಏಟುಗಳು ಯಾವಾಗೇನೇ ಇಲ್ಲ, ಬರ್ಬೇಡ ನಮ್ಮ ಮನೆ ಹತ್ರಕ್ಕಂತ. ಉಸ್ಸುರು ಬರ್ಕುದ್ದು. ಸರೋಜಕ್ಕ ಯಾಕಕ್ಕ ಹಿಂಗೆಲ್ಲ ಮಾಡ್ತಾ ಇದೆಯಾ? ಹಾಂ, ಅವರಿಬ್ರು ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿದ್ರು, ಯಾಕಕ್ಕ ಹಿಂಗೆಲ್ಲ ಮಾಡ್ತಾ ಇದ್ದೆ? ಕಳ್ಸ್ಕೊಡಕ್ಕ ಮಗುನ. ನಾನು ಕಳ್ಸಲ್ಲ ಅಂದರೆ ಕಳ್ಸಲ್ಲ. ನನ್ನ ಮಗನ ನಮ್ಮ ಮನೆಗೆ ಇರ್ತಾನೆ, ನಿನ್ನ ಮಗನ ನೀನು ಕರ್ಕೊಂಡು ಹೋಗು. ಅಲ್ಲಕ್ಕ ಒಂದು ಮನೆಗಿರೋ ಮಕ್ಕಳನ್ನ ಯಾಕಕ್ಕ ಹಿಂಗೆ ದೂರ ಮಾಡ್ತೀಯಾ? ಹಾಂ, ಅವಳು ನೋಡಿ ಹೆಂಗೆ ಹೇಳ್ತಾವಳೆ. ಶಂಕರ ಹೊಡೆದಾಕ್ಬಿಡ್ತೀನಿ ನೀನು ಚೆನ್ನಾಗೆ. ಉಸಿರು ಬರ್ಕೊಟ್ಟು ಮಲ್ಕ, ನಿದ್ದೆ ಮಾಡು. ಲೇ ಸ್ನೇಹ, ನಿಗೇನು ಬುದ್ಧಿ ಇಲ್ಲೇನೆ? ನಡಿಯೇ ಹೋಗಿ ಕಾನೂನೇನು ಕೈಲಾಷ್ಟ ಜೊತೆಗೆ ಆಡ್ಕೋಗು. ಏನು ಇವಳು ಮಗನ ಸೀಮೆಗಿಲ್ದು ಮಗನ ನೇತ ಬಿಟ್ಟವಳು ಇವಳು ಬಿತ್ರಿ. ಅಂತಿದ್ದ ಬಿತ್ತರಲ್ಲ ಇವಳು, ಬಾಳೆಹಣ್ಣು ಬಿಡ ಅಂತ ಹುಟ್ಟಿರೋ ಬಿತ್ರಿ ಇವಳು. ಸಾವಿತ್ರಿ ಕರ್ಕ ಮಗುನ ನಡಿ. ಬರ್ದಿದ್ರೇನಂತೆ ಅದೆಷ್ಟು ದಿನ ಒಳಗೆ ಬೀಗ ಹಾಕೊಂಡು ಮಗನ ಇಕ್ಕಂತಳೆ ಇಕ್ಕಂಡಿ. ನೋಡೇ ಬಿಡ ನಡಿ. ಎಷ್ಟು ದಿನ ಈ ಆಟ ಈ ಅಮ್ಮಂದು. ಏನತ್ತೆ ಹಂಗಂತ ಇದೆಯಾ? ಅಯ್ಯೋ ನಾನು ನಿನ್ನೇನು ಅಂದಿಲ್ಲಮ್ಮ, ಸಾವಿತ್ರಿನ ಅವಳನ್ನ ಬೈತಾ ಇದ್ದೀನಿ. ಅದೆಷ್ಟು ದಿನ ಬೀಗ ಹಾಕಿ ಮನೆಗೆ ಇಕ್ಕಂತೀವ ಮಗನ ಇಕ್ಕೋ, ನೋಡ್ತೀನಿ ನಾನು. ಲೇ ರವೆ ಉಂಡಿಗಳು ಚಕ್ಲಿಗಳು ಎಲ್ಲ ಸರೋಜಿ, ನಾನೇನು ಕೇಳ್ತಾ ಇದೀಯಾ? ನನಗೇನು ತಿಳಿದು? ಅಲ್ಲೇ ಬರೋ ಹೋಗಿ ನಿಮ್ಮ ಅಣ್ಣ ಬರೀ ಕೈಗೆ ಬನ್ನು ಹೋಗ ಬ್ಯಾಗ್ ಎತ್ಕೊಂಡೋದ್ನು. ಎಲ್ಲೇ ರವೆ ಉಂಡಿಗಳು ಚಕ್ಲಿಗಳು? ಏನು ನಮ್ಮ ಅಣ್ಣ ಬ್ಯಾಗ್ ಎತ್ಕೊಂಡೋಗಿದ್ದಕ್ಕ ನಿಂಗೆ ಯಾಕೆ ಬಾದೆ? ಏನು ಅಲ್ಲಿಗ ನಿಮ್ಮ ಮನೆ ಕಲ್ತಾನ ಮಾಡ್ಕೊಂಡ್ಬಂದು ನಮ್ಮ ಮನೆಗೆ ಸಾಗಾಕಿದ್ದೀನಿ ಅಂತ ಹೇಳ್ತಾ ಇದೀಯ ನೀನು? ಅಲ್ಲೇ ಏನೋ ಬ್ಯಾಗ್ ಎತ್ಕೊಂಡೋಗಿದ್ದು ಅಂತ ಕೇಳೋದ್ನ ಅಷ್ಟೇ ಅಮ್ಮ. ಏನು ಗುಂಡತ್ತೆ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ಲಿಗೆ ನಿಮ್ಮ ಚಕ್ಲಿಗಳು ರವೆ ಉಂಟಿಗಳು ಕಲ್ತಾನ ಮಾಡ್ಕೊಂಬಂದು ನಮ್ಮ ತವ್ರ ಮನೆಗೆ ಸಾಕಾಗ್ದಂಗೆ ಕೇಳ್ತಾ ಇದೆಯಾ ನೀನು? ಅದೇ ನನಗೂ ಅನುಮಾನ ಬಂದಿದ್ದು. ತೆಗಿ ಬಾಕ್ಲು. ಅಲ್ಲ ಬರೋವಾಗ ಬರೀ ಕೈಯಾಗ ಬನ್ನು ನೋಡಿದ್ನಿ ನಾನು. ತಿರ್ಗದೇನು ಹಂಗೆ ಬಂದು ಹಂಗೆ ಹೊರಟ್ಬಿಟ್ಟು ನಾವು ಬ್ಯಾಗ್ ಇಟ್ಕೊಂಡಿದ್ನು ಕೈಯಾಗ. ಏನು ಕಳಿಸಿದ್ದು? ನಮ್ಮ ಅಮ್ಮನ ಒಂದು 4 ಸೀರೆ ಇಲ್ಲೇ ಇದ್ವು, ಅವು ಕಳಿಸಿದ್ದು ನಾನು. ಏನು ನಮ್ಗೇನು ಅಷ್ಟೊಂದು ಗೊತ್ತಿಲ್ಲ ಅನ್ಕೊಂಡಿದ್ದೀನೋ? ಗೊತ್ತಿಲ್ಲ ಅಂತ ನಾನು ಹೇಳಿದ್ನಾ? ಕಳಿಸು ಮಗುನ ಇವನ ಜೊತೆಗೆ ಆಟ ಆಡ್ಕೊಳ್ಳಿ. ಅಲ್ಲ ಅವನ ಕತೆ ಇರಲಿ, ನೀನೇನು ಮಾತಾಡಿ ಕೇಳ್ತಾ ಇರೋದು? ನಾನು ಕಲ್ತಾನ ಮಾಡ್ಕೊಂಬಂದಿದ್ದೀರಾ ನಿಮ್ಮ ಮನೆಗೆ ರವೆ ಉಂಟಿಲ್ವಾ? ನಾವೇನು ಎಂದೂ ಕಾಣಿಲ್ಲ? ನಮ್ಮ ಅಮ್ಮನವ್ರೇನು ಗೊತ್ತಿಲ್ದೋರ? ಏನತ್ತೆ ಹಂಗೆ ಮಾತಾಡ್ತಾ ಇದೆಯಾ ನೀನು? ಏನಮ್ಮ ನಂಗೆ ಅನುಮಾನನೇ. ಇದ್ದಕ್ಕಿದ್ದಂಗೆ ಮನೆಯಾಗ ಶಕ್ಲಿಗಳು ರವೆ ಉಂಟಿಗಳು ಖರ್ಜೂರು ಕಾಯಿಗಳು ಕಾಣಿಸಿಲ್ಲ ಅಂತಂದ್ರೆ ಮಾಡಿದ್ದವ. ಇನ್ನೇನು ಅನ್ಕೊಳ್ಳೋದು ನಾನು? ಬಾಯಿ ಮುಚ್ಚು ಗುಂಡತ್ತೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು. ಬರ್ತೀನಿರು. ಏನು ಮಾತಾಡ್ತಾ ಇರೋದು ನೀನು? ಮುಂದುವರಿಯುವುದು